ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕಾಲ ಕೆಟ್ಟೋಯ್ತು ಅಂತ ಹಿರಿಯರು ಸುಮ್ಮನೆ ಹೇಳೋದಿಲ್ಲ, ಯಾಕೆಂದರೆ ಸದ್ಯ ಯಾರನ್ನು ಕೂಡ ನಂಬುವಂಥ ಕಾಲ ಕೂಡ ಇದಲ್ಲ. ಇದೀಗ ಸಿನಿಮಾ ರಂಗದಲ್ಲಿ ಬೆಳೀಬೇಕು ಅಂತ ಕಾಮಿಡಿ ಕಿಲಾಡಿಗಳು ಮುಖಾಂತರವಾಗಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಂಥ ಮಡೆನೂರು ಮನು ಮೇಲೆ ಈಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರೋದು. ಸಹ ಕಲಾವಿದೆಯಿಂದಲೇ ಈ ಥರದ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಆಕೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ವಿವರವಾಗಿ ಹೇಳ್ತಾ ಹೋಗಿಬಿಟ್ರೆ ನೀವು ಕೂಡ ಅಚ್ಚರಿಯಾಗಿಬಿಡ್ತೀರಿ. ನಾಳೆ ಇದೇ ಮಡೆನೂರು ಮನು ಅಭಿನಯಿಸ್ತಾ ಇದ್ದಂಥ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಕುಲದಲ್ಲಿ ಕೀಳ್ಯಾವುದೋ ಚಿತ್ರದಲ್ಲಿ ನಾಯಕನಾಗಿರ್ತಕ್ಕಂಥ ಮಡೆನೂರು ಮನು ಭಾಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು. ಈ ಸಿನಿಮಾ ನಾಳೆ ಅಂದರೆ ಶುಕ್ರವಾರ ರಿಲೀಸ್ ಆಗ್ತಾ ಇರೋದು. ಆದರೆ ಇಂತಹ ಸಂದರ್ಭದಲ್ಲಿಯೇ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಮಡೆನೂರು ಮನು ವಿರುದ್ಧವಾಗಿ FIR ಕೂಡ ದಾಖಲಾಗಿರೋದು. ಕಾಮಿಡಿ ಶೋ ಮುಖಾಂತರವಾಗಿ ಮಿಂಚಿದ್ದಂಥ ಮಡೆನೂರು ಮನು ಸಿನಿ ಕರಿಯರ್ಗೆ ಆರಂಭದಲ್ಲೇ ಕುತ್ತು ಬಂದಿರೋದು ಗಳಿಸಿಕೊಂಡಿದ್ದಂಥ ಒಂದು ಪುಟ್ಟ ಹೆಸರು ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗಿಬಿಟ್ಟಿದೆ. ಸ್ನೇಹಿತರೆ, ಬಹಳಷ್ಟು ಜನ ಈ ಕಾಮಿಡಿ ಕಿಲಾಡಿಗಳು ಶೋನ ಫಾಲೋ ಮಾಡ್ತಾ ಇದ್ದಂಥವ್ರು, ಜೊತೆಗೆ ಒಂದಿಷ್ಟು ಹಾಸ್ಯದ ಅಭಿರುಚಿ ಇದ್ದಂಥವ್ರಿಗೆ ಈತನ ಪರಿಚಯ ಇದ್ದೇ ಇರುತ್ತೆ. ಒಂದಿಷ್ಟು ಅಭಿಮಾನಿಗಳನ್ನು ಕೂಡ ಗಿಟ್ಟಿಸ್ಕೊಂಡಿದ್ರು. ಅಲ್ಲಿ ಇಲ್ಲಿ ಹೋದಾಗ ಒಂದಿಷ್ಟು ಜನ ಸೆಲ್ಫಿ ಕೇಳುವ ಮಟ್ಟಿಗಾದರೂ ಒಂದಿಷ್ಟು ಚಿಕ್ಕ ಹೆಸರನ್ನು ಕೂಡ ಗಳಿಸ್ಕೊಂಡಿದ್ರು. ಆದರೆ ಸ್ನೇಹಿತರೆ, ಮಡೆನೂರು ಮನು ಪ್ರತಿಭಾವಂತ ಅನ್ನೋದ್ರಲ್ಲಿ ಇನ್ನೊಂದು ಮಾತೇ ಇಲ್ಲ. ಅದನ್ನು ಈಗಾಗಲೇ ಅವರು ಕಾಮಿಡಿ ಕಲಾವಿದಗಳು ಶೋ ಮುಖಾಂತರವಾಗಿ ಸಾಬೀತು ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಈ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದ ಪ್ರಚಾರದ ವೇಳೆ ಜನರೇ ಈ ಮಾತನ್ನು ಹೇಳಿದ್ದನ್ನು ಅವ್ರು ನೆನಪಿಸ್ಕೊಂಡಿದ್ರು. ಎಲ್ಲರೂ ಅದೇ ಹೇಳ್ತಾ ಇದ್ರು, ಚಿಕ್ಕ ಟಿವಿಯಲ್ಲಿ ಬರ್ತಾ ಇದ್ದೆ, ಈಗ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದೆಯಾ, ನೀನು ಬೆಳಿಬೇಕು ಅಂತ ಇದ್ದರು. ಬಡವರು ಮಕ್ಕಳು ಬೆಳಿಬೇಕು ಅನ್ನೋದಕ್ಕಿಂತ ಟ್ಯಾಲೆಂಟ್ ಇದ್ದವರು ಬೆಳಿಬೇಕು ಅಂತ ಯಾರೋ ಒಬ್ಬರು ಹೇಳ್ತಾ ಇದ್ರು. ಹಾಗಾಗಿ ಟ್ಯಾಲೆಂಟ್ ಇದ್ದವರು ಬೆಳಿಲೇಬೇಕು ಅಂತ ತಮ್ಮನ್ನೇ ತಾವು ಬಡಾಯಿ ಕೊಚ್ಕೊಂಡಿದ್ದಂಥ ಮಡೆನೂರು ಮನು ಅವರ ಟ್ಯಾಲೆಂಟ್ ಇದೇನಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರ ಸಹ ಕಲಾವಿದೆ, ನಿಮಗೆ ಮಿಂಚು ಅನ್ನೋ ಒಬ್ಬ ಸಹ ಕಲಾವಿದೆ, ಆಕೆಯೂ ಕೂಡ ಕಾಮಿಡಿ ಕಿಲಾಡಿ ಶೋಗಳಲ್ಲಿ ಮಿಂಚಿದಂಥ ನಟಿ. ಆಕೆ ಮಾಡಿರ್ತಕ್ಕಂಥ ಆರೋಪ ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ. ಆತನ ಹುಡುಕಾಟ ಕೂಡ ಶುರುವಾಗಿದೆ. ಸ್ನೇಹಿತರೆ, ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಆ FIR ಕಾಪಿಯಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮಡೆನೂರು ಮನು ಅವರ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದಂಥ ಇದೇ ಮಿಂಚು ಅವರು, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಸಹ ಕಲಾವಿದೆಯಾಗಿದ್ದಂಥ ಮಿಂಚು ಅವರು ಕೊಟ್ಟಿರ್ತಕ್ಕಂಥ ಈ ದೂರಿನಲ್ಲಿರ್ತಕ್ಕಂಥ ಸಂಕ್ಷಿಪ್ತ ಸಾರಾಂಶವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಈ ಮುಂಚೆ ಇದೇ ಮಿಂಚು ಅವರು ಸುಮಾರು 5 ವರ್ಷಗಳ ಕಾಲ ಬನಶಂಕರಿಯ ಒಂದು 5th ಕ್ರಾಸ್ನಲ್ಲಿ ವಾಸವಾಗಿದ್ದರು. ಆರಂಭದಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಅದಾದ ಮೇಲೆ ಈ ಮಡೆನೂರು ಮನುವರ ಪರಿಚಯ ಎಲ್ಲಾಗ್ತು ಅಂತ ಹೇಳ್ತಾ ಹೋಗ್ತಾರೆ ಅವರು. ಈ ನಾಗರಭಾವಿಯಲ್ಲಿ ಬಾಡಿಗೆ ಮನೆ, ಈಗಿರ್ತಕ್ಕಂಥ ಬಾಡಿಗೆ ಮನೆಯನ್ನು ಇದೇ ಮಡೆನೂರು ಮನು ಅವರೇ ಹುಡುಕೊಟ್ಟಿದ್ದಂತೆ ಅವರಿಗೆ. ಯಾವಾಗ ಅಂದರೆ ಆಫ್ಟರ್ ಕಾಮಿಡಿ ಕಿಲಾಡಿಗಳು ಆದಮೇಲೆ ಈ ಸ್ನೇಹ ಸಂಬಂಧ ಒಂದು ಹಂತಕ್ಕೆ ಹೋದ ಮೇಲೆ 2018ನೇ ಸಾಲಿನಲ್ಲಿ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಮಡೆನೂರು ಮನು ಅನ್ನೋರ ಪರಿಚಯ ಆಗುತ್ತೆ. ಆರಂಭದಲ್ಲಿ ಮುಖ ಪರಿಚಯ ಇದ್ದಿದ್ದು, ಇಬ್ಬರು ಕೂಡ ಸ್ನೇಹಿತರಾಗ್ತಾರೆ. ಎಲ್ಲ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತಂತೆ. ಒಂದು ಹೆಲ್ದಿ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರಂತ. ಆದರೆ ಈ ಮಡೆನೂರು ಮನುಗೆ ಈಗಾಗಲೇ ಮದುವೆ ಕೂಡ ಆಗಿರೋದು ನಿಮಗೆ ಗೊತ್ತಿದೆ. ದಿವ್ಯಾ ಅನ್ನೋರನ್ನ ಮದುವೆಯಾಗಿ ಅವ್ರಿಗೊಂದು ಹೆಣ್ಣು ಮಗು ಕೂಡ ಇದೆ, ಒಂದು ಪುಟ್ಟ ಫ್ಯಾಮಿಲಿ ಕೂಡ ಇದೆ. ಅವ್ರ ಜೀವನವೂ ಕೂಡ ಸಪ್ರೇಟಾಗಿ ಆ ಥರದ ಒಂದು ಮುದ್ದಾದಂಥ ಕುಟುಂಬ ಅದು. ಆದರೆ ಯಾವಾಗ ಈ ಕ್ಲಾಶಸ್ ಶುರುವಾಯಿತು, ಯಾವಾಗ ಈ ಥರದೊಂದು ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂತು ಅನ್ನೋದನ್ನು ಮಿಂಚು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. 2022 ಒಂದು 3 ವರ್ಷಗಳ ಹಿಂದೆ 29/11/2022ರಂದು ಇದೇ ಶಿವಮೊಗ್ಗದ ಶಿಕಾರಿಪುರ ಯಡಿಯೂರಪ್ಪನವರ ಕ್ಷೇತ್ರದ ಒಂದು ಕಾರ್ಯಕ್ರಮ ಇತ್ತಂತೆ. ಆ ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇದ್ದಂಥವರು ಈ ಒಂದು ಕಾಮಿಡಿ ಕಿಲಾಡಿಗಳ ತಂಡ ಇದೆಯಲ್ಲ, ಇದೇ ಟೀಮ್, ಈ ಮಡೆನೂರು ಮನು ಮತ್ತು ಈ ಮಿಂಚು ಇವರೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೂ ಕೂಡ ಹೋಗಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಇದೇ ಮಿಂಚು ಅವ್ರನ್ನ, ಇತರ ಕಾಮಿಡಿ ನಟರನ್ನ ಕರೆದುಕೊಂಡು ಹೋಗಿ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಕೂಡ ಇದೇ ಮಡೆನೂರು ಮನು ಅವರು ಮಾಡಿದ್ರಂತೆ. ಆದರೆ ಅವತ್ತು ಏನಾಯಿತು ಅಂದರೆ, ಆ ಕಾರ್ಯಕ್ರಮ ಮುಗಿದ ಮೇಲೆ ತದನಂತರ ಅದೇ ಶಿಕಾರಿಪುರದ ಹೋಟೆಲ್ ರೂಮ್ನಲ್ಲಿದ್ದಾಗ ಇದೇ ಮಿಂಚು ಅವ್ರಿಗೆ ಒಂದು ಸಂಭಾವನೆಯ ಹಣವನ್ನು ಕೊಡೋ ನೆಪದಲ್ಲಿ ಮಡೆನೂರು ಮನು ಅವರು ಆಕೆಯ ಖಾಸಗಿ ರೂಮ್ಗೆ ಹೋಗ್ತಾರಂತೆ. ಅಲ್ಲಿ ಆಕೆಯ ಮೇಲೆ ಬಲಾತ್ಕಾರವನ್ನು ಮಾಡಿದ ಅನ್ನೋ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ನನ್ನ ರೂಮಿಗೆ ಬಂದು ಹಣವನ್ನು ಕೊಡೋ, ಪೇಮೆಂಟ್ ಕೊಡೋ ವಿಚಾರದಲ್ಲಿ ನನ್ನನ್ನು ಕೆಟ್ಟದಾಗಿ ಬಳಸ್ಕೊಂಡ ಅನ್ನೋ ಆರೋಪವನ್ನು ಮಾಡಿರೋದು. ಇದಾದ ಮೇಲೆ ಅದೇ 2022 ಡಿಸೆಂಬರ್ ತಿಂಗಳಲ್ಲಿ, ಅದು ಕೂಡ 3ನೇ ತಾರೀಕಿನಂದು ಮತ್ತೆ ನನ್ನ ಮನೆಗೆ ಬಂದು ನಾನು ಬೇಡ ಬೇಡ ಅಂದರೂ ಕೂಡ ನನ್ನ ವಿರೋಧದ ನಡುವೆ ನನಗೆ ತಾಳಿಯನ್ನು ಕೂಡ ಕಟ್ಟಿಬಿಟ್ಟ. ಅದು ಈಗ ಸದ್ಯ ತಾಳಿ ಅವ್ರ ಕೋಳಲ್ಲಿ ಇದೆಯೋ ಇಲ್ವೋ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ.
ನನಗೆ ತಾಳಿಯನ್ನು ಕೂಡ ಕಟ್ಟಿಬಿಟ್ಟ. ಮತ್ತು ಅದೇ ಮನೆಯಲ್ಲಿ, ನಾನು ವಾಸವಾಗಿದ್ದಂಥ ಮನೆಯಲ್ಲಿ ಹಲವಾರು ಬಾರಿ ನನ್ನ ಮೇಲೆ ಎರಗಿ ಕೆಟ್ಟದಾಗಿಯೂ ಕೂಡ ನನ್ನನ್ನು ಬಳಸ್ಕೊಂಡಿದ್ದಾನೆ. ಈ ನಡುವೆ ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ. ಇದನ್ನು ತಿಳಿದು ನಾನು ಮನು ಅವರ ಮನೆಗೆ ಬಂದು, ನನಗೆ ಈ ಘಟನೆ ಆದ ನಂತರ ಮತ್ತೆ ಮನು ಅವ್ರ ಮನೆಗೆ ಹೋಗಿ, ಈ ಮಿಂಚು ಅವರ ಮನೆಗೆ ಹೋಗಿ ಈ ಗರ್ಭಪಾತ ಮಾಡ್ತಕ್ಕಂಥ ಮಾತ್ರೆಗಳನ್ನು ನೀಡಿ ನನಗೆ ಗರ್ಭಪಾತವನ್ನು ಕೂಡ ಮಾಡಿಸ್ಬಿಟ್ಟ ಅನ್ನೋ ಆರೋಪವನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಮಾಡಿರೋದು. ಇದಾದ ಮೇಲೆ ಮತ್ತೊಂದು ಸರಿ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ. ಮತ್ತು ಅದೇ ರೀತಿಯಾಗಿ ನನಗೆ 2 ಬಾರಿ ಇದೇ ರೀತಿಯಾಗಿ ಗರ್ಭಪಾತ ಮಾಡಿಸ್ಬಿಟ್ಟಿದ್ದಾನೆ. ಹಾಗಾಗಿ ನಾನು ಈ ಮನು ಅವರ ವಿರುದ್ಧವಾಗಿ ಈ ಥರದೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ ಅಂತ. ಜೊತೆಗೆ ಸ್ನೇಹಿತರೆ, ಈಗ ಆಕೆ ವಾಸವಾಗಿದ್ಲಲ್ಲ ಆ ಮನೆಯಲ್ಲಿ, ಬಾಡಿಗೆಗೆ ಪಡ್ಕೊಂಡು ವಾಸವಾಗಿದ್ಲಂತ ಅಲ್ಲ ಆ ಮನೆಯಲ್ಲಿ, ಅಲ್ಲಿಯೂ ಕೂಡ ಅನೇಕ ಬಾರಿ ನನ್ನ ಮೇಲೆ ಈ ಥರದೇ ಕೆಟ್ಟ ಕೃತ್ಯವನ್ನು ಎಸಗಿ ಖಾಸಗಿ ವಿಡಿಯೋವನ್ನು ಕೂಡ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಹೆದರಿಸ್ತಾ ಇದ್ದ. ಆ ವಿಡಿಯೋವನ್ನು ಇಟ್ಕೊಂಡು ಮತ್ತೆ ನನ್ನ ಮೇಲೆ ಹೊಡೆದು ಹಲ್ಲೆ ಮಾಡಿ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಅಂತೇಳಿ ಅನೇಕ ಬಾರಿ ಬೆದರಿಕೆಯನ್ನು ಕೂಡ ಹಾಕಿದ್ದ ಅಂತ ಆಕೆ ಆ ದೂರಿನಲ್ಲಿ ತಿಳಿಸಿರೋದು. ಇವೆಲ್ಲವನ್ನು ನೋಡಿದ್ರೆ ಎಷ್ಟು ಶಾಕ್ ಅಂತ ಅನಿಸ್ಬಿಡುತ್ತೆ. ನೋಡ್ರಿ, ನಾವು ತೆರೆ ಮೇಲೆ ಅಥವಾ ಕಿರುತೆರೆಯ ಒಂದು ಟಿ ವಿ ಮಾಧ್ಯಮದಲ್ಲಾಗಿರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ನಾವು ನೋಡಿ, ಅವ್ರ ಮಾತುಗಳನ್ನು ನೋಡಿ ಮರಳಾಗ್ಬಿಟ್ಟಿರ್ತೀವಿ. ಇದರನ್ನೇ ಅವ್ರ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಇವೆಲ್ಲವನ್ನು ನೋಡಿದಾಗ ಒಂದು ಸರಿ ಅಚ್ಚರಿ ಅನಿಸ್ಬಿಡುತ್ತೆ. ಅದಾದಮೇಲೆ ಮಿಂಚಿಯವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಏನೇನಿದೆ ಅಂದರೆ, ಇತ್ತೀಚೆಗೆ ಆತ ಸಿನಿಮಾ ಮಾಡಲು ಒಪ್ಕೊಂಡಿದ್ದಾನೆ ಅಂತ ಹೇಳಿದೆ ನಾನು ಆರಂಭದಲ್ಲಿ. ಕುಲದಲ್ಲಿ ಕೀಳೆ ಯಾವುದೋ ಅನ್ನೋ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಅದೇ ಸಿನಿಮಾಗೆ ಲಕ್ಷಾಂತರ ರೂಪಾಯಿಗಳನ್ನು ಇದೇ ಮಡೆನೂರು ಮನು ಅವರಿಗೆ ಇದೇ ಮಿಂಚಿಯವರು ಕೂಡ ಸಾಲದ ರೂಪದಲ್ಲಿ ಕೊಟ್ಟಿದ್ದರಂತೆ. ಆ ಹಣವನ್ನು ಇಸ್ಕೊಂಡ ಮೇಲೂ ಕೂಡ ಮತ್ತೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಾಟಕ ಮಾಡಿ ಮತ್ತೆ ನನ್ನ ಮೇಲೆ ಇದೇ ರೀತಿಯಾದಂಥ ಕೃತ್ಯವನ್ನು ಎಸಗಿ ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡು ಮತ್ತೆ ನಾನು ಗರ್ಭಪಾತವನ್ನು ಮಾಡಿಸ್ಕೊಳ್ಬೇಕಾಗಿ ಬಂತು. ಇದೇ ಕಾರಣವಾಗಿ ಇದನ್ನು ಕೇಳಿದ್ದಕ್ಕೆ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆಯನ್ನು ಹಾಕ್ತಾ ಇರ್ತಕ್ಕಂಥ ಮಡೆನೂರು ಮನು ಅವರ ಮೇಲೆ ಸೂಕ್ತ ಕ್ರಮವನ್ನು ದಯವಿಟ್ಟು ತೆಗೆದುಕೊಳ್ಳಿ ಅಂತ ಇದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಸಹ ಕಲಾವಿದೆ ಆಗಿರ್ತಕ್ಕಂಥ ಮಿಂಚು ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು. ಸ್ನೇಹಿತರೆ, ಇವೆಲ್ಲವನ್ನು ನೋಡಿಬಿಟ್ರೆ ಅರಕ್ಷಣ ನಿಜಕ್ಕೂ ಕೂಡ ಇದೆಲ್ಲ ನಡೆದಿತ್ತ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಅವರೆಲ್ಲರೂ ಕೂಡ ಅನೇಕ ವೇದಿಕೆಗಳಲ್ಲಿ ಅವರಿಬ್ಬರು ಕೂಡ ಕಾಣಿಸ್ಕೊಂಡಿದ್ದಿದೆ. ಇದೇ ಸಿನಿಮಾ ಪ್ರಮೋಷನ್ ವಿಚಾರವಾಗಿ, ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಪ್ರಮೋಷನ್ ವಿಚಾರವಾಗಿಯೂ ಕೂಡ ಇದೇ ಮಿಂಚವರು ಅನೇಕ ಪೋಸ್ಟ್ಗಳನ್ನು ಕೂಡ ಇನ್ಸ್ಟಾ ಖಾತೆಯಲ್ಲಾಗಿರ್ಬೋದು, ಅವರ ವಾಟ್ಸಪ್ಗಳಲ್ಲಾಗಿರ್ಬೋದು ಹಾಕಿದ್ದು ಕೂಡ ಉಂಟು. ಎಲ್ಲವೂ ಕೂಡ ಚೆನ್ನಾಗಿತ್ತು ಅನ್ನೋ ನಡುವೆ ಈಗ ವಿರೋಧ ಮಾಡ್ತಾ ಇರೋದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಇನ್ನೂ ಅನುಮಾನಗಳು ಕೂಡ ಶುರುವಾಗುತ್ತೆ. ಯಾಕೆಂದರೆ ಈಗೆಲ್ಲ ಸಿನಿಮಾ ಗಿಮ್ಮಿಕ್ಗಳು ಪ್ರಚಾರದ ಗೀಳಿಗೋಸ್ಕರವಾಗಿಯೂ ಕೂಡ ಉದ್ದೇಶಪೂರ್ವಕವಾಗಿಯೂ ಕೂಡ ಈ ರೀತಿಯಾದಂಥ ಆರೋಪಗಳನ್ನು ಕೂಡ ಮಾಡೋದುಂಟು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳೋ ಏನೋ ಗೊತ್ತಿಲ್ಲ. ಆದರೆ ಒಬ್ಬ ಹೆಣ್ಮಗಳಿಗಾಗಿರ್ತಕ್ಕಂಥ ದೌರ್ಜನ್ಯ ಆಕೆ ಹೇಳ್ಕೊಂಡಿದ್ದಾಳೆ. ಈಗಾಗಲೇ ಪೊಲೀಸ್ನವರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಪೊಲೀಸ್ನವರು ಕೂಡ ಆತನನ್ನು ಹುಡುಕ್ತಾ ಇದ್ದಾರೆ. ಆತನೂ ಕೂಡ ಈಗ ಕಣ್ಮರೆಯಾಗಿದ್ದಾನೆ. ಆತನೇ ಬಂದು ಪೊಲೀಸ್ನವ್ರಿಗೆ ಶರಣಾಗ್ತಾನೋ ಅಥವಾ ಪೊಲೀಸ್ನವರೇ ಆತನನ್ನು ಟ್ರೇಸ್ ಮಾಡಿ ಹಿಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಈ ಕೇಸ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು, ಎಷ್ಟು ನಿಜ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಹೆಣ್ಮಗಳು ಮಾಡಿರ್ತಕ್ಕಂಥ ಕಂಪ್ಲೇಂಟ್ ಆಗಿರೋದ್ರಿಂದ ಅದು ಸ್ವಲ್ಪ ತುಂಬ ಸ್ಟ್ಯಾಂಡಾಗೆ ನಿಂತ್ಕೊಳ್ಳುತ್ತೆ. ಸ್ನೇಹಿತರೆ, ಆತ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದ, ತುಂಬ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದ. ಓದದೆ ಪರೀಕ್ಷೆ ಕೂತು ಫೇಲ್ ಆಗಿಬಿಟ್ಟಿದ್ದೆ. ಆದರೆ ಈ ಒಂದು ಸಿನಿಮಾ ಬಣ್ಣದ ಲೋಕಕ್ಕೆ ಬಂದ ಮೇಲೆ ಇಲ್ಲಿ ನಾನು 24/7 ಈ ಪರೀಕ್ಷೆಗೆ ಓದ್ತಾನೇ ಇದ್ದೀನಿ. ಇಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಭಗವಂತನಿಗೆ ಬಿಟ್ಟಿದ್ದು. ನಾನು ಮಾಡೋ ಕೆಲಸವನ್ನು ಮಾಡಿದ್ದೀನಿ. ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಏನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಅಂತಲೂ ಕೂಡ ಹೇಳ್ಕೊಂಡಿದ್ರು. ಬಟ್ ಇದೇ ಸಿನಿಮಾ ಟೀಮ್ನವರು ಸೋನು ನಿಗಮ್ ಹಾಡನ್ನು ಸಿನಿಮಾದಿಂದ ತೆಗೆದುಹಾಕಿ ಒಂದು ವಿವಾದ ಕಾರಣ ಆದ ನಂತರ ಸೋನು ನಿಗಮ್ ಹಾಡನ್ನು ತೆಗೆದುಹಾಕಿ ಎಲ್ಲರ ಮೆಚ್ಚುಗೆಗೂ ಕೂಡ ಕಾರಣರಾಗಿದ್ದರು. ಇನ್ನೊಂದು ಕಡೆ ನಿವೃತ್ತ ಯೋಧರಿಂದ ಸಿನಿಮಾ ಟ್ರೈಲರ್ನ ರಿವೀಲ್ ಮಾಡಿದರು. ಟ್ರೈಲರ್ನ ಈ ಸಿನಿಮಾದಿಂದ ಬಂದ ಹಣವನ್ನು 30% ಹಣವನ್ನು ಯೋಧರಿಗೆ ನೀಡ್ತೀವಿ ಅಂತ ಹೇಳ್ಕೊಂಡಿತ್ತು. ಎಲ್ಲವೂ ಕೂಡ ಪಾಸಿಟಿವ್ ವೈಬ್ಸೇ ಇತ್ತು ಸಿನಿಮಾಗೆ. ಆದರೆ ಕೊನೆ ಕ್ಷಣಗಳಲ್ಲಿ ಯಾಕೆ ಈ ರೀತಿಯಾಗಿ ಕೆಟ್ಟ ಹೆಸರನ್ನು ತಂದುಕೊಂಡ್ಬಿಟ್ರೋ ಗೊತ್ತಿಲ್ಲ. ಬಟ್ ಆದರೆ ಇದು 2023ರಿಂದ ಶುರುವಾಗಿರೋದಲ್ವ, ನೋಡೋಣ ಏನಾಗುತ್ತೆ ಅಂತ. ಪೊಲೀಸರು ಸದ್ಯದ ಮಟ್ಟಿಗೆ ಈಗ ಸದ್ಯ ಇರತಕ್ಕಂಥ ಅಪ್ಡೇಟ್ಸ್ ಮಡೆನೂರು ಮನುಗಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ಆತ ಏನು ರಿಯಾಕ್ಟ್ ಮಾಡ್ತಾನೆ, ಆತನ ಸ್ಟೇಟ್ಮೆಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾದು ನೋಡೋಣ ಏನೆಲ್ಲ ಆಗಬಹುದು ಅಂತ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.